ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ಅಸುರರಳಿಸಿ ಧರ್ಮವನುಳಿಸಲು ಸುಜನರ ಪೊರೆದು ಸದ್ಗತಿ ನೀಡಲು ಯುಗ ಯುಗದಲ್ಲಿ ಅವತಾರ ತಾಳಿ ನಾರಾಯಣ ನಾರಾಯಣ, ಯುಗ ಯುಗದಲ್ಲಿ ಅವತಾರ ತಾಳಿ ದಾನವದ ಮನಕ್ಕೆ ಮಾಡುವೆ ದಾಳಿ, ದಾನವದ ಮನಕ್ಕೆ ಮಾಡುವೆ ದಾಳಿ, ಅಪಾರ ಮಹಿಮನೆ ನಾರಾಯಣ. ಆಹಾ, ಎಷ್ಟು ತೇಜಸ್ವಿಯಾದ ಬಾಲಕ! ಕ್ಷತ್ರಿಯನಲ್ಲವೇ? ಅಪಮಾನವನ್ನು ಸಹಿಸಲಾಗದ ಸ್ವಾಭಿಮಾನ. ಈ ಚಿಕ್ಕ ಬಾಲಕ ಧ್ರುವ ತಾಯಿಯ ಬಗ್ಗೆ, ತನ್ನ ಬಗ್ಗೆ ಚಿಕ್ಕಮ್ಮ ಆಡಿದ ಮಾತುಗಳನ್ನು ಗಂಭೀರವಾಗಿ ಮನಸ್ಸಿಗೆ ತಂದುಕೊಂಡು ಅವಳು ಆಡಿದ ಅಣಕದ ಮಾತುಗಳನ್ನು ಸತ್ಯ ಮಾಡಲು ತಪಸ್ಸು ಮಾಡಿ ಶ್ರೀಹರಿಯ ಅನುಗ್ರಹ ಪಡೆಯಲು ಅರಣ್ಯಕ್ಕೆ ಬಂದು ಬಿಟ್ಟಿದ್ದಾನೆ. ಆಹ್, ಎಂಥ ಆಶ್ಚರ್ಯ! ನಾರಾಯಣ ನಾರಾಯಣ. ಗುರುಗಳೇ, ದೇವ ಋಷಿಗಳಾದ ನಾರದರಿಗೆ ಧ್ರುವನ ಮೇಲೆ ಅನುಕಂಪವೂ ಮೂಡಿತು, ಅಚ್ಚರಿಯೂ ಆಯಿತಲ್ಲವೇ? ಖಂಡಿತ. ಸಾತ್ವಿಕರಾದ ಯಾರಿಗೇ ಆದರೂ ಧ್ರುವನ ನಿರ್ಧಾರ ಅನುಕಂಪ ಅಚ್ಚರಿ ಮೂಡಿಸುವುದು ಸಹಜ. ಅದರಲ್ಲೂ ಪರಮ ಸಾತ್ವಿಕರು, ಶ್ರೀಹರಿಯ ಪರಮ ಭಕ್ತರೂ ಆದ ನಾರದರಿಗೆ ಅಂಥ ಭಾವನೆ ಬರುವುದರಲ್ಲಿ ಏನು ಆಶ್ಚರ್ಯ! ಆ ಕುತೂಹಲದಿಂದಲೇ ಅವರು ಧ್ರುವನ ಜೊತೆ ಮಾತನಾಡಲು ಬಯಸಿದರು. ನಾರದರು ಧ್ರುವನ ನಿರ್ಧಾರವನ್ನು ಸರಿಯೆಂದೇ ಬೆಂಬಲಿಸಿದರೆ ಅಥವಾ ಅಂಥ ನಿರ್ಧಾರವನ್ನು ಮಾಡಬಾರದಿತ್ತೆಂದು ಬುದ್ಧಿ ಹೇಳಿದರೆ? ತಪಸ್ಸು ಮಾಡುವ ಮಹಾ ನಿರ್ಧಾರ ಮಾಡಿದ ಧ್ರುವನನ್ನು ನಾರದರು ಸಹಜವಾಗಿಯೇ ಬೆಂಬಲಿಸಿದರು, ಜೊತೆಗೆ ಮಾರ್ಗದರ್ಶನವನ್ನೂ ನೀಡಿದರು. ನಾರದರು ಯಾವ ರೀತಿಯ ಮಾರ್ಗದರ್ಶನ ನೀಡಿದರು ಗುರುಗಳೇ? ಧ್ರುವ ಇನ್ನು ಚಿಕ್ಕವನು. ಅವನಿಗೆ ಧ್ಯಾನ, ಏಕಾಗ್ರತೆ, ತಪಸ್ಸಿನ ಬಗ್ಗೆ ಅರಿವು ನೀಡಬೇಕಾಗಿತ್ತು. ಅದಕ್ಕಿಂತ ಮೊದಲು ಅವರು ಧ್ರುವನ ನಿಷ್ಠೆ ಎಷ್ಟು ಭದ್ರವಾಗಿದೆ ಎಂದು ಪರೀಕ್ಷಿಸಬೇಕಾಗಿತ್ತು. ಗುರುದೇವ, ನಾರದರು ಧ್ರುವನನ್ನು ಹೇಗೆ ಪರೀಕ್ಷಿಸಿದರು? ಮಾತಿನ ಮೂಲಕವೇ ನಾರದರು ಧ್ರುವನ ನಿರ್ಧಾರ ಅಚಲವೆಂದು ಮನಗಂಡು ಅವನಿಗೆ ಮಾರ್ಗದರ್ಶನ ನೀಡಲು ಮುಂದಾದರು.
ನಾರಾಯಣ ನಾರಾಯಣ. ರಾಜಕುಮಾರ ಧ್ರುವ, ದೇವಋಷಿ ನಾರದರಿಗೆ ಪ್ರಣಾಮಗಳು. ಇಷ್ಟಾರ್ಥ ಸಿದ್ಧಿರಸ್ತು. ಚಿರಂಜೀವಿಯಾಗು ಮಗು. ಅದಿರಲಿ, ಈ ಘೋರವಾದ ಅರಣ್ಯದಲ್ಲಿ ಒಬ್ಬನೇ ಎಲ್ಲಿಗೆ ಹೊರಟಿರುವೆ? ತಪಸ್ಸು ಮಾಡಲು ಹೋಗುತ್ತಿದ್ದೇನೆ ಪೂಜ್ಯರೇ. ಏನು ತಪಸ್ಸೆ? ಇಷ್ಟು ಚಿಕ್ಕ ವಯಸ್ಸಿಗೆ? ಮಗು, ನೀನು ರಾಜಕುಮಾರ, ಅರಮನೆಯಲ್ಲಿರಬೇಕಾದವನು. ನೀನೆಲ್ಲಿ, ತಪಸ್ಸೆಲ್ಲಿ? ಪೂಜ್ಯರೇ, ಬರೀ ದುಃಖವನ್ನೇ ಕೊಡುವ ಅರಮನೆಯನ್ನು ನಾನು ತೊರೆದು ಬಂದಿದ್ದೇನೆ. ಏನು, ಅರಮನೆಯನ್ನು ತೊರೆದು ಬಂದಿರುವೆಯ? ಅಲ್ಲಿ ನಿನಗೇನು ಕಡಿಮೆಯಾಗಿತ್ತು ಮಗು? ಅಥವಾ ಯಾರಾದರೂ ನಿನ್ನ ಸ್ವಾಭಿಮಾನವನ್ನು ಕೆಳಕಿದರೆ ಅದರಿಂದ ನೊಂದು ಅರಮನೆಯನ್ನು ತೊರೆದು ಬಂದೆಯಾ? ನಿನ್ನ ಕಥೆ ಏನು? ಹೇಳು ಮಗು. ತ್ರಿಕಾಲಜ್ಞಾನಿಗಳಾದ ನಿಮಗೆ ತಿಳಿಯದಿರುವ ವಿಷಯ ಯಾವುದಿದೆ? ಆದರೂ ನೀವು ಕೇಳಿದಿರೆಂದು ನಾನು ನನಗಾದ ಅಪಮಾನವನ್ನು ನಿಮಗೆ ಹೇಳುತ್ತೇನೆ. ಇದು ನಡೆದ ವಿಷಯ. ನನ್ನ ಚಿಕ್ಕಮ್ಮನ ಮಾತುಗಳು ವಿಷದ ಬಾಣದಂತೆ ನನ್ನ ಮನಸ್ಸಿನಲ್ಲಿ ಗಾಯ ಉಂಟು ಮಾಡಿದೆ. ಅದು ಎಂದೆಂದೂ ವಾಸಿಯಾಗದ ಗಾಯ. ಅದನ್ನು ಸಹಿಸಿಕೊಳ್ಳಲಾರದೆ ನಾನು ತಪಸ್ಸು ಮಾಡಲು ಕಾಡಿಗೆ ಬಂದೆ. ಮಗು, ನೀನಿನ್ನು ಬಾಲಕ. ಮಾನ ಅವಮಾನಗಳ ಪರಿವೆ ನಿನಗೇಕೆ? ಶತ್ರುಗಳೋ ಮಿತ್ರರೋ ನಿನಗೇಕೆ? ಸ್ನೇಹ, ಪ್ರೀತಿ, ದ್ವೇಷ, ದುಃಖ ಇವೆಲ್ಲವೂ ನಮ್ಮ ಮನಸ್ಸಿನ ಮೋಹದಿಂದ ಹುಟ್ಟುತ್ತವೆ. ಆ ಮೋಹವನ್ನು ಬಿಟ್ಟವನಿಗೆ ಶತ್ರು ಮಿತ್ರರೂ ಇಲ್ಲ, ಸುಖ ದುಃಖಗಳೂ ಇಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡರೆ ನಿನ್ನ ಚಿಕ್ಕಮ್ಮನ ಮಾತಿಗೆ ನೀನು ದುಃಖ ಪಡಬೇಕಾಗೂ ಇಲ್ಲ, ತಪಸ್ಸು ಮಾಡುವ ಅಗತ್ಯವೂ ಇಲ್ಲ. ಇಲ್ಲ ಪೂಜ್ಯರೇ, ನಾನು ತಪಸ್ಸು ಮಾಡಲೇಬೇಕು. ನನ್ನ ಮನಸ್ಸಿನ ದುಃಖಕ್ಕೆ ಆ ಶ್ರೀಹರಿಯಿಂದಲೇ ಸಮಾಧಾನ ಸಿಗಬೇಕು. ಇದು ಇಷ್ಟು ಬೇಗ ನಿರ್ಧರಿಸುವಂತಹ ವಿಚಾರವಲ್ಲ ಮಗು. ತಾಳ್ಮೆಯಿಂದ ಯೋಚಿಸಿ ನಂತರ ನಿರ್ಧರಿಸಬೇಕು. ಮಗು, ಜೀವಿಗಳಲ್ಲಿ ಉತ್ತಮ, ಮಧ್ಯಮ ಮತ್ತು ನೀಚ ಎಂದು 3 ರೀತಿಗಳಲ್ಲಿ ಇರುತ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ಅರ್ಹತೆಗೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾರೆ. ಅದಕ್ಕೆ ತಕ್ಕಂತೆ ಅವರು ಸುಖ ದುಃಖಗಳನ್ನು ಪಡೆಯುತ್ತಾರೆ. ಅದೆಲ್ಲವೂ ಶ್ರೀಹರಿಯ ಸಂಕಲ್ಪ ಎಂದು ಅರಿತವನೇ ವಿವೇಕಿ. ಪೂಜ್ಯರೇ, ನೀವು ಮಹಾಜ್ಞಾನಿಗಳು. ನೀವು ಹೇಳುತ್ತಿರುವ ವಿಚಾರಗಳೆಲ್ಲ ಉತ್ತಮವಾಗಿವೆ. ಅದನ್ನು ತಿಳಿಸಿದ ನಿಮಗೆ ವಂದನೆಗಳು. ಆದರೆ ನಾನು ತಪಸ್ಸು ಮಾಡಬೇಕೆಂಬ ನಿರ್ಧಾರ ಮಾತ್ರ ಅಚಲವಾಗಿದೆ, ಬದಲಾಗುವುದಿಲ್ಲ. ಏಕೆ ಬದಲಾಗಬಾರದು ಮಗು? ಎಲ್ಲವೂ ಶ್ರೀಹರಿಯ ಚಿತ್ತ. ಮಾನಾಪಮಾನಗಳೆಲ್ಲ ಅವನ ಅಧೀನ ಎಂದು ತಿಳಿದರೆ ಆಯಿತು, ಯಾವನೂ ಇರುವುದಿಲ್ಲ. ಅದನ್ನು ಬಿಟ್ಟು ತಾಯಿ ಹೇಳಿದಳು ಎಂದು ತಪಸ್ಸಿಗೆಂದು ಅರಣ್ಯಕ್ಕೆ ಬರಬಹುದೇ? ಏಕೆ? ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ಏನು? ಇಲ್ಲ ಪೂಜ್ಯರೇ, ನನಗೆ ನೋವು ಕೊಟ್ಟವರಿಗೆ ನೋವು ಕೊಡಬೇಕೆಂದು ನಾನು ಶ್ರೀಹರಿಯ ಮೊರೆ ಹೋಗುತ್ತಿಲ್ಲ. ನಮಗೆ ಕೇಡನ್ನು ಮಾಡಿದವರಿಗೆ ಅಮಂಗಳವನ್ನು ಬಯಸಬಾರದೆಂದು ನನ್ನ ತಾಯಿ ನನಗೆ ಹೇಳಿದ್ದಾಳೆ. ನಾನು ಯಾರಿಗೂ ಕೇಡು ಬಯಸುವುದಿಲ್ಲ. ನನ್ನ ದುಃಖವನ್ನು ನಿವಾರಿಸು ಎಂದು ಮಾತ್ರ ಆ ಶ್ರೀಹರಿಯಲ್ಲಿ ಬೇಡುತ್ತೇನೆ ಪೂಜ್ಯರೇ. ಎಲೈ ಮುಗ್ಧ ಬಾಲಕ, ಶ್ರೀಹರಿಯ ಅನುಗ್ರಹ ಪಡೆಯುವುದು ಅಷ್ಟು ಸುಲಭವೆಂದುಕೊಂಡೆಯಾ? ಶ್ರೀಹರಿ ಮನುಷ್ಯರಿಗೆ ದುರ್ಲಭ.